ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬ ದಿವಸದ ನಂತರ ನಾನು ಯೂಟ್ಯೂಬನ್ನು ವೀಡಿಯೋ ಮಾಡುವ ಅಂತ ಸ್ವಲ್ಪ ಶಾರ್ಟ್ ವೀಡಿಯೋನ ತಗೊಂಡಿದ್ದೇನೆ. ಅಂದರೆ ನಮಗೆ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲ್ಲ. ನನಗೆ ತುಂಬ ದಿವಸದಿಂದ ಆಸೆ, ತುಂಬ ವರ್ಷದಿಂದ ಆಸೆ, ನಾನು ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡಬೇಕು. ಕೆಲವು ಸಲ ಯೂಟ್ಯೂಬ್ ನಾನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಅದನ್ನು ಡಿಲೀಟ್ ಮಾಡಿದ್ದೇನೆ. ಯಾಕಂದರೆ ಅದು ಕಂಟಿನ್ಯೂಸ್ಲಿ ಆಗ್ತಾ ಇರಬೇಕಲ್ವ, ನಮಗೆ ಕಂಟಿನ್ಯೂಸ್ಲಿ ಆಗಲಿಕ್ಕೆ ಆಗಲ್ಲ. ಹಾಗೆ ನಾನು ಹಸ್ಬೆಂಡು ಇವಾಗ ಹೊರಗೆ ಹೋಗಿದ್ವಿ. ಹೊರಗೆ ಹೋಗಿ ಮೆಡಿಕಲಿಗೆ ಹೋಗಲಿಕ್ಕಿತ್ತು. ಹಾಗೆ ಮೆಡಿಕಲಿಗೆ ಹೋಗಿ ನಾವು ವಾಪಸ್ ರೂಮಿಗೆ ಹೋಗ್ತಾ ಇದ್ದೇವೆ. ರೈಟ್, ಸೀ ಫುಡ್ ರೆಸ್ಟೋರೆಂಟ್ ಇಲ್ಲ ಇದು ನ್ಯೂ ರೆಸ್ಟೋರೆಂಟ್ ಅಲ್ಲ, இதுக்கு சார்ஜ் நிறைய வேணும். என்னடா நீ வீடியோ கண்ணுக்குள்ள யாவது ஒரு மலை கொண்டே இருந்து வீடியோ பண்ணுவாங்க. தூக்கம் இல்லை பொய்க்கு. only 2 hours sleep. எனக்கு யாரும் க்ளோசிங் ஷிப் செய்ய சொல்லல. அம்மா எங்கேன்னு சொல்லு. ಹಾಗೆ ನಾವು ಅದೇ ದಿನ ರೈಟ್ ನಮ್ಮದೊಂದು ಸವಾರಿ ಆಯಿತಾ. ಊಟ ಆಯಿತು. ಊಟ ಮಾಡಿ ನಾವೀಗ ರೆಸ್ಟೋರೆಂಟ್ ಕಡೆಗೆ ಹೊರಟದ್ದು. ಯಾಕೆ ಹೇಳಿ, ಏನಾದರೂ ತಿನ್ನಲಿಕ್ಕೆ, ಸ್ವೀಟ್ ಏನಾದರೂ ತಿನ್ನಲಿಕ್ಕೆ. ಹಾಗೆ ನಮಗೊಂದು ಮೈಂಡಲ್ಲಿ ಪ್ಲ್ಯಾನ್ ಬಂತು, ಇಲ್ಲಿ ಗೋಲ್ಡನ್ ರೆಸ್ಟೋರೆಂಟ್ ಉಂಟು ಇಲ್ಲಿ ಅಲ್ಬರ್ಷದಲ್ಲಿ, ಅಲ್ಲಿ ನಾವು ಹೋಗಿ ವಫಲ್ ತಿನ್ನುವ ಅಂತ. ಹಾಗೆ ಇಬ್ಬರು ಹೋಗ್ತಾ ಇದ್ದೇವೆ ನೋಡಿ ನೈಟು. 1 year ಯೂಟ್ಯೂಬ್ ಚಾನಲ್ எங்கே போயிட்டு இப்போ லைட் நல்லா வருது பாரு. எங்கே போயிட்டு இருக்கும்? இப்போ ஹைட் சரி. அம்மு நான் விழுந்தா விழுவேன். எப்படி கோல்டன் டேஸ்டி அங்கே போகிறோம் நாங்கள். பாருங்க, இருக்கும். தமிழில் ப்ளாக் பண்ணவா இல்லை கன்னடாவில் ப்ளாக் பண்ணவா? அம்மா இங்கே க்ராஸ் பண்ணாது. நீங்கள் இங்கே வேணாம் இப்படியே போகலாம். நான் இங்கே போயிட்டு அப்படி போயாச்சு. அப்படி போக அம்மு நீ என்ன நடுவில் போகிற? அங்கே அப்படி போகக்கூடாது அம்மு. ரூல்ஸ் தெரியாது அவனுக்கு. துபாயோட ரூல்ஸ் தெரியும். க்ரீன் லைட் இப்போ பாரு, நாங்கள் இப்போ இங்கே க்ராஸ் பண்ணக்குள்ள அங்கே இருந்து க்ரீன் லைட். சரி, நாங்கள் இப்போ அங்கே நின்று இருக்கோம். ஓகே, அந்த கார் டீசல் போட்டிருக்கோம். ಪಾಪಂ ಸೇಮ್ ಟೈಮ್ ಯಾರು ಫಸ್ಟ್ ಬರೋದು. ಹಾಗೆ ಇನ್ನೊಂದೆಂತ ಗೊತ್ತುಂಟಾ, ನಮ್ಮ ಚಾನಲಲ್ಲಿ ಕನ್ನಡ ಭಾಷೆ ಸಹ ಬರ್ತದೆ, ತಮಿಳು ಭಾಷೆ ಸಹ ಬರ್ತದೆ. ಯಾಕಂದರೆ ನನ್ನ ಹಸ್ಬೆಂಡ್ ಶ್ರೀಲಂಕನ್ ತಮಿಳಾದ್ರಿಂದ ಅವರಿಗೆ ಕನ್ನಡ ಅರ್ಥ ಆಗ್ತದೆ, ಸ್ವಲ್ಪ ಈಗ ಸ್ವಲ್ಪ ಅರ್ಥ ಆಗ್ತದೆ, ಆದರೆ ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ. ಸೊ ನಾನು ಅವರ ಹತ್ರ ಮಾತಾಡುವಾಗ ಇಂಗ್ಲೀಷ್ ಅಥವಾ ತಮಿಳಲ್ಲೇ ಮಾತಾಡಬೇಕಾಗ್ತದೆ. ಸೊ ಅದು ಮಿಕ್ಸ್ ಆಗಿರ್ತದೆ. ಆದಷ್ಟು ಬೇಗ ಕನ್ನಡ ಕೇಳಿಸಿ ನಾವಿಬ್ಬರು ಕನ್ನಡ ಚಾನಲ್ ಸ್ಟಾರ್ಟ್ ಮಾಡುವ ಅಂತ ಒಳ್ಳೆದರಲ್ಲಿ ಇದ್ದೇವೆ. ನೋಡುವ. ವೈಟ್ அவங்க போகிறாங்க, நாங்கள் போகிறோம். அது இன்னும் அது வரணும். இப்போ இது வரக்குள்ள அவங்க அங்கே க்ராஸ் பண்ணிட்டாங்க. பாரு நான் காட்டுறேன். அங்கே பாரு அங்கே க்ராஸ் பண்ணிட்டாங்க ஆல்ரெடி. அங்கே ஆல்ரெடி க்ராஸ் பண்ணிட்டாங்க. பாத்தியா? ஐயோ, இவங்க வஃபல் வெறும் வஃபல் சாப்பிட்றதுக்காக போயிட்டு இருக்காங்க. எங்கே ஏதோ என்ட்ரன்ஸ் இங்கே யூஸா போகிறாங்க. ஒரு சுத்த என்ட்ரன்ஸே மறந்துட்டாங்க. என்ன நீ எப்படி செய்ய? நீ கொஞ்சம் கன்னட கற்றுக்கோ. கன்னடாவில் மனசிலாயோ கன்னடாவா? கன்னடாவில் 2 வேர்ட்ஸ் சொல்லுங்க. ಊಟ ಆಯ್ತಾನಾ? சாப்பிட்டீங்களா? அதுக்கப்புறம் ಗೊತ್ತುದಿಲ್ಲ. ಇಲ್ಲ ಮಾರ್ರೆ, ಗೊತ್ತಿಲ್ಲ, தெரியாது, ಗೊತ್ತುದಿಲ್ಲ. என்னமோ சொல்கிறேன்.
ಹಾಗೆ ನಾವು ಎಂತ ಗೊತ್ತುಂಟಾ, ಫೆರೇರೋ ವಾಫಲ್ ಆರ್ಡರ್ ಮಾಡಿದ್ದು. ಅದರಲ್ಲಿ ನೋಡುವಾಗ ಫೆರೇರೋ ನಾವು ಪೀಸಸ್ ಇರ್ತದೆ ಅಂತ ಅಂದ್ಕೊಂಡದ್ದು, ಆದರೆ ಫೆರೇರೋ ಪೀಸಸ್ ಇರಲೇ ಇಲ್ಲ ಅದರಲ್ಲಿ, ಖಾಲಿ ಅದರದ್ದು ಸಾಸ್ ಮಾತ್ರ ಹಾಕಿದ್ರು. ಬಟ್ ಪರವಾಗಿಲ್ಲ, ಒಳ್ಳೆತ್ತು. ನೀ ಇದು ವಾಫಲ್ ವಾಂಗನಿ ಅಮ್ಮ, ನಾರ್ಮಲ್ ವಾಫಲ್ ವಾಂಗನಿ ಫೆರೇರೋವಾ? ಇದು ಫೆರೇರೋವಾ? ಫೆರೇರೋ ಹೆಂಗೆ ಅತ್ತನಾ சொல்றேன். ஆ அவன் சொன்னா நியூட்டெல்லாம் தான் வரும், ஆனால் ஃபெரோரோ டாப்பிங் போட்டிருக்காங்க. இருக்கும் ஒயிட் சாக்லேட். ಹಾಗೆ ನಾವು ಸ್ವೀಟ್ ತಿಂದೆಲ್ಲ ಮುಗಿಸಿ ಇವಾಗ ನಾವು ಸೂಪರ್ ಮಾರ್ಕೆಟಿಗೆ ಹೋದ್ವಿ. ಎಂತ ತಗೊಳ್ಳಿಗೆ ಅಂತ ಗೊತ್ತಿಲ್ಲ, ಅಥವಾ ನಾವು ಕ್ರಾಸ್ ಮಾಡಲಿಕ್ಕೆ ಹೋದದ ಎಂತ ಅಂತ ನೆನಪಿಲ್ಲ. ಆದರೆ ಸೂಪರ್ ಮಾರ್ಕೆಟಿಗೆ ಹೋದ್ವಿ. ಶ್ರೀಲಂಕನ್ ಸೆಕ್ಷನಲ್ಲಿ ಚೆಕ್ ಮಾಡಿದ ಎಂತಾದರೂ ಉಂಟಾ ತಗೊಳ್ಳಿಗೆ ಅಂತ. ಯಾಕಂದರೆ ಶ್ರೀಲಂಕನ್ ಸೆಕ್ಷನ್ ನಮಗೆ ಕೆಲವು ಕಡೆಯಲ್ಲಿ ಸಿಗೋದಿಲ್ಲ ಪ್ರಾಡಕ್ಟ್ಸ್ ಎಲ್ಲ. ಹಾಗೆ ಇಲ್ಲಿ ಒಂದು ವೆತ್ಸ್ಯೂನ್ ಅಂತ ಉಂಟು ಅಲ್ಬರ್ಷದಲ್ಲಿ, ಅಲ್ಲಿ ನಾವು ಚೆಕ್ ಮಾಡಲಿಕ್ಕೆ ಹೋಗಿದ್ವಿ. ಹಾಗೆ ನಮ್ಮದು ಇದೆಲ್ಲ ಮುಗಿಸಿ ನಮ್ಮದು ನೆಕ್ಸ್ಟ್ ಡೇ ನಾವು ಹೋದದ್ದು ಅಮ್ಮನನ್ನು ನೋಡಲಿಕ್ಕೆ. ಅಮ್ಮನ ಹತ್ರ ಬರ್ತೇವೆ ಅಂತ ಹೇಳಿದ್ವಿ ನಾವು ಇಂಟರ್ನ್ಯಾಷನಲ್ ಸಿಟಿಗೆ. ಹಾಗೆ ನಾವು ಮೆಟ್ರೋ ತಕ್ಕೊಂಡು ಹೋಗ್ತಾ ಇದ್ದೇವೆ. ಸೊ ನಾವು ಸೆಂಟರ್ ಪಾಯಿಂಟಿಗೆ ಹೋಗಬೇಕು, ಅವರಿರೋದು ಇಂಟರ್ನ್ಯಾಷನಲ್ ಸಿಟಿಯಲ್ಲಿ. ಹಾಗೆ ಅಮ್ಮ ಹೇಳಿದ್ರು ಆಯಿತಾ, ನಮಗೆ ಸಂಜೆ ಬರಲಿಕ್ಕೆ ಒಂದು 7 ಗಂಟೆ ನಂತರ. ನಾವು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಫಸ್ಟ್ ನಾವು ಮೂವಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ದು. ಹಾಗೆ ನಾವು ಮೂವಿಗೆ ದೇರ ಸಿಟಿ ಸೆಂಟರಿಗೆ ಫಸ್ಟ್ ಹೋಗಿ ಯಾವ ಮೂವಿ ನೋಡಿದ್ದು, ನಾವು ಯಾವುದೋ ಒಂದು ಮೂವಿ ನೋಡಿದ್ವಿ, ನೆನಪಿಲ್ಲ ನನಗೆ. ಇದು ಡಿ ಸಿ ಮೂವಿ ಆಯಿತಾ, ಅದು ತಮಿಳ್ ಮೂವಿ. ಅದು ನಾವು ನೋಡಲಿಕ್ಕೆ ಹೋಗಿದ್ವಿ. ಹಾಗೆ ನೋಡೋ ಮೊದಲು ನಾವೊಂದು ಕಾಫಿ ಕುಡಿಯುವ ಅಂತ ನಮಗೊಂದು ಇದಾಯಿತು, ಕ್ರೇವಿಂಗ್ ಬಂತು. ಅಲ್ಲಿ ಮುಂದೆವೇ ಬಾಕ್ಸಿನೇವದು ಮುಂದೆವೇ ಇದು ಸ್ಟಾರ್ ಬಾಕ್ಸ್ ಇರ್ತಾಯಿತ್ತು. ಹಾಗೆ ನಾವು ಸ್ಟಾರ್ ಬಾಕ್ಸಿಗೆ ಹೋಗಿ ಒಂದು 2 ಐಸ್ ಲಾತೆ ಎಂಥದೊಂದು ಆರ್ಡರ್ ಮಾಡಿ, ಅದು ಕುಡಿಯುವಾಗ ಮಜಾ ಉಂಟಲ್ಲ, ಅದುವೇ ಬೇರೆ ಆಯಿತಾ. ಅಂದರೆ ಈ ಸೆಕೆಗೆ ನಾವು ಅದು ಕುಡಿಲಿಕ್ಕೆ ಅದು ಹೇಗೆ ಸಹ ನಮಗೆ ಕ್ರೇವಿಂಗ್ ಆಗ್ತದೆ. ಈ ಸೆಕೆಗೆ ಉಂಟಲ್ಲ, ಅದು ಕುಡಿಯುವಾಗ ನಾವು ಎಲ್ಲಿಗೆ ಹೋಗಿ ಒಂದು ಹೆವನಿಗೆ ಹೋದಾಗೆ ಅನ್ನಿಸ್ತದೆ ನಮಗೆ. ಹಾಗೆ ನಾವು ಆರ್ಡರ್ ಮಾಡ್ತಾ ಇದ್ದೇವೆ ನೋಡಿ, ನನ್ನ ಹಸ್ಬೆಂಡ್ ಆರ್ಡರ್ ಮಾಡ್ತಾರೆ ಇವಾಗ. ಚಿಕನ್ ಡಬಲ್ ಶಾಟ್ ಐಸ್ ವೈಟ್ ಕೆಫೆ ಮೋಕಾ ಐಸ್ ವೈಟ್ ಮೋಕಾ ವೈಟ್ ಚಾಕ್ಲೇಟ್ ಕಾಫಿ ವಿತ್ ವೈಟ್ ಚಾಕ್ಲೇಟ್ நல்லா இருக்குமா ட்ரை பண்ணலாம். ಬನ್ನಿ ಒಂದು ಹಲೋ. ಹಾಗೆ ನಾವು ಆರ್ಡರ್ ಮಾಡಿದೆ ಅಂತಂದರೆ ನನ್ನ ಹಸ್ಬೆಂಡ್ ಅವರಿಗೆ ಐಸ್ ಲಾತೆ ಆರ್ಡರ್ ಮಾಡಿದರೆ ಆಯಿತಾ. ನಾನು ಸ್ಪೆಷಲ್ಲಾಗಿ ಮೋಕಾ ವೈಟ್ ಕ್ಯಾಫೆ ಲಾತೆ ಆರ್ಡರ್ ಮಾಡಿದ್ದೆ ನಾನು, ಅದು ಕೂಡ ಐಸ್ಡ್ ಆಯಿತಾ. ನಾನು ನೋಡಿ ಅಂತ ನಾನು ಭೂತದಾಗೆ ಕಾಣ್ತೇನೆ, ಯಾಕಂದರೆ ನಾನು ಸ್ನಾನ ಮಾಡಿ ಡೈರೆಕ್ಟ್ಲಿ ನಾನು ಬಂದದಾಯ್ತಾ. ಒಂದು ತಲೆಯನ್ನು ಸ್ಟ್ರೇಟ್ ಮಾಡದೆ ಎಂತ ಕೂಡ ಮಾಡದೆ ಒಡ್ರಾಸಿ ಬಂದದ ಅವಸರದಲ್ಲಿ. ಹಿಂಗೆ ಮೂವಿಗೆ போகிறோம். என்ன மூவி? டிசி. ஒரு காஃபி குடிச்சிட்டு போகலான்னு. என்ன நாங்கள் வாங்கினது ஐஸ்டு ஒயிட் கேஃபே மோக்கா. நான் வாங்கினது ஒரு லாத்தே, ஐஸ் லாத்தே. நீங்கள் வாங்க, நான் எடுத்தது செய்கிறாங்க பாரு. செய்கிறாங்க பாருங்க. எங்கே போகிறீங்க? இது என்ன? कल में मैं इसको वगैरह अंदर मार्क्स देखा तो ना दुबई में दिया था। हाँ दुबई में ABC नहीं 31st टाइम श्रीलंकन 31st टाइम उसमें रहने का काली वहाँ नहीं तो लाइक में फायरवर्क्स ही सब हम वहाँ में मुझे सामान्य अट्टे नमी में दीवान होती लेती नहीं पुलियो देखो है ना DC तमिल लगा सुना DC के எப்படி இருக்கு?
இருக்கா அது குடிச்சு பாருங்க எப்படி இருக்குன்னு. அது மிக்ஸ் பண்ணுங்க ஃபஸ்ட்டு. கீழே இது சுகர் இது கேரமல் இருக்கு. எது ஒயிட் மொக்க இதா? நீ குடி இது தானே. இது பார்ப்போம். இது நான் டேஸ்ட் பண்ணி பார்க்குறேன். அது எப்படி இருக்கும்? ஆகா எது நல்லா இருக்கு? அப்படி இது நார்மல் காஃபி மாதிரி இருக்கு. நார்மல் காஃபி. ஐஸ் லாட்டே. ஐஸ் லாத்தே வெனிலா டேஸ்ட். ஸ்பானிஷ் லாட்டே அந்த மாதிரி. நம்மளோட காஃபி வந்து கொஞ்சம் ஸ்ட்ராங்காக இருக்கும். ஒயிட் சாக்லேட்டோட பீஸ் தான் சால்ட்டி அந்த மாதிரி கொஞ்சம் கேரமல் போட்டாங்க. கேரமல் மாதிரி தான் டேஸ்ட். அவ்வளோ காஃபியோட டேஸ்ட் வராது. பரவாயில்ல. இந்த ஹாட்டல் ಹಾಗೆ ನಾವೊಂದು ಚಿಲ್ಲಾಗಿ ಕಾಫಿ ಕುಡಿದುಕೊಂಡು ಸಿನಿಮಾದ ಒಳಗೆ ಬಂದ್ವಿ. ಹಾಗೆ ಕೆಲವು ಸಿನಿಮಾದಲ್ಲಿ ಹೊರಗೆದ್ದು ಫುಡ್ಡನ್ನೆಲ್ಲ ಅಲೌ ಮಾಡಲ್ಲ, ಆದರೆ ಪರವಾಗಿಲ್ಲ, ಇಲ್ಲಿ ನಮಗೆ ಅಲೌ ಮಾಡಿದರು. ಹಾಗೆ ನಾವು ಸಿನಿಮಾದ ಒಳಗೆ ಬಂದು ಕೂಡ ಆಯಿತು. ಇವಾಗ ನಾವು ಹೋಗ್ತಾ ಇದ್ದೇವೆ DC ಮೂವಿ ನೋಡಲಿಕ್ಕೆ. ಆ್ಯಕ್ಚುಲಿ ಇವರು ನನ್ನನ್ನು ಕರ್ಕೊಂಡು ಬಂದರು. DC ಮೂವಿ ಒಂದು ಬಂದಿದೆ, ನೋಡಲಿಕ್ಕೆ ಹೋಗುವ ಅಂತ. ನನಗೆ ಯಾರು ಹೀರೋ ಎಂತಂತ ಗೊತ್ತಿಲ್ಲ. ಹಾಗೆ ನಾನು ಹೋಗ್ತಾ ಇದ್ದೇನೆ, ನೋಡುವ ಮೂವಿ ಹೇಗೆ ಉಂಟು ಅಂತ. ತಮಿಳ್ ಮೂವಿ ಅಲ್ಲ, ತಮಿಳ್ ಮೂವಿ ನಮ್ಮ ಕನ್ನಡ ಮೂವಿ ಎಲ್ಲ ಒಳ್ಳೆ ಮಾಡ್ತಾರೆ. ಮೈ ಚಾನಲ್ ಮೈ ಲ್ಯಾಂಗ್ವೇಜ್ ವಿಲ್ ಬಿ ಮಿಕ್ಸ್ಡ್ ಇಂಗ್ಲೀಷ್, ತಮಿಳ್ ಆ್ಯಂಡ್ ಕನ್ನಡ. ಸೊ ಡೋಂಟ್ ಮೈಂಡ್ ಮ್ಯಾಕ್ಸ್ சிங்கள சிங்களமும் பேசலாம். தேருன்னா என்ன தெரியாது எப்படி சொல்றது? தெரியாதுன்னு சொல்றது எப்படி? தேரின்னே ಗೊತ್ತುದಿಲ್ಲ. ಇದು ಮ್ಯಾಕ್ಸ್. എന്നോട് എടുത്തേ ಮ್ಯಾಕ್ಸ್. ಬ್ರ್ಯಾಂಡ್ ಇಲ್ಲ, ಅಮ್ಮನಿಗೆ ಶುಗರ್ ಉಂಟಾಗಿ ಅಮ್ಮನಿಗೆ ತಗೊಂಡಿದ್ದು. ಅವಳು ತಗೊಳ್ಬೇಕಂತ ಹೇಳ್ತಿದ್ದೆ. ಬ್ರೌನ್ ರೈಸ್ ವೇನೆ ನಾವು ವಾಂಗುಟ್ವೇನೆ. ಹಾಗೆ ಮೂವಿ ಎಲ್ಲ ಮುಗಿಸಿ ನಾವು ಅಮ್ಮನನ್ನು ನೋಡಲಿಕ್ಕೆ ಬಂದ್ವಿ. ಸಂಜೆಗೆ ಕೂಡ ಕಾಯ್ತಾ ಇದ್ದೇವೆ ನನ್ನ ತಮ್ಮನಿಗೆ. ಅವನನ್ನು ಕೂಡ ನೋಡಿಯೇ ಹೋಗುವ ಅಂತ. ಅವನು ಕೂಡ ಇಲ್ಲೇ ಇರೋದು, ಕೆಲಸ ಮಾಡ್ತಾ ಇದ್ದಾನೆ. ಕೆಳಗೆ ಬ್ಲಾಕ್ ಮಾಡಿದ್ಯಾ? ಅಲ್ಲಿ ಗೇಟ್ ಇದು ಡೋರ್ ಉಂಟಲ್ಲ, ಮೈನ್ ಡೋರ್ 800 ಇದು ಪಂಗನಾಮ. ಹಾಗೆ ಅಮ್ಮ ನಮಗೆ ಚಹಾ, ತಿಂಡಿ, ಮಿಕ್ಸರ್ ಎಲ್ಲ ಕೊಟ್ಟರು ತಿನ್ನಲಿಕ್ಕೆ ಅಂತ. ನಾವು ಚಹಾ ಕುಡಿತಾ ಇದ್ವಿ, ಮಿಕ್ಸರ್ ತಿಂತಾ ಇದ್ವಿ. ಸಂಜು ಕೂಡ ಬಂದ, ಅವನು ಕೂಡ ಚಹಾ ಕುಡಿದ. ಸೊ ನಾವು ಹಾಗೆ ಮಾತಾಡ್ತಾ ಇದ್ವಿ. ದಿನಾಲು ಕುಡಿತಾರ ಇವನೊಂದು ಪಬ್ಜಿ. ಇನ್ನು ಸ್ವಲ್ಪ ಬಿಡುದಿಲ್ಲ ನೀನು ಪಬ್ಜಿ ಆಡುದು? ಟೈಮೇ ಸಿಗುದಿಲ್ಲ ಆಡ್ಲಿಕ್ಕೆ. ಆಚೆ ಬಿಡಿ ಎಂತ ಮಾರೆ. ஆச்சி கால் பண்ணி கொடுங்க, எனக்கு பேசட்டும் கொஞ்சம் ஆச்சிக்கிட்ட. ನಾನು ಅಲ್ಲಿಂದ ಬರುವಾಗ ಬ್ಲಾಗ್ ಮಾಡ್ತಾ ಇದ್ದೆ ಆಯ್ತಾ, ಮತ್ತೆ ಮರತ್ತೆ ಹೋಯ್ತು ನನಗೆ. ಅರ್ಧ ಹಾಕುದು ಯಾವಾಗಾದ್ರೂ ಟೈಮ್ ಇರುವಾಗ ಅಲ್ಲವಾ? ಅಲ್ಲ ಅಂತೆ. 54ಗೆ 45 ಅವ ನೀವು ದೊಡ್ಡ ಬಿಡು, ಅವನಿಗೆ ಕೊಡ, ಅವನಿಗೆ நல்ல ஜாலியா இருக்காமோ அதுல உட்காரு விட. விடுத்தானே உட்காந்து லைட்டு நல்லா இருக்கு. நீ இங்க வாங்குறியா? ஒன்னு இங்க இருந்து வாங்கு. ಇದೆಲ್ಲಿ ತಗೊಂಡದ್ ನೀವು? ಡ್ರ್ಯಾಗನ್ ಮಾರ್ಟ್ ಅಲ್ಲಿ ಆಗ್ಬೋದು. ಲೈಟ್ ಅಲ್ಲ.
ಹಾಗೆ ಎಲ್ಲರೂ ಮಾತಾಡಿ ಗೀತಾಡಿ ಎಲ್ಲರೂ ಊಟ ಮಾಡಿ, ಅಮ್ಮ ಪಾಯಸ ಮಾಡಿದ್ರು, ಪಾಯಸ ಎಲ್ಲ ತಿಂದು ತುಂಬ ಟೇಸ್ಟಿಯಾಗಿತ್ತು ಪಾಯಸ. ಹಾಗೆ ಅದೆಲ್ಲ ಮುಗಿಸಿ ನಾವೀಗ ವಾಪಸ್ ರೂಮಿಗೆ ಹೋಗ್ತಾ ಇದ್ದೇವೆ. ಯಾಕಂದರೆ ಬಸ್ ಬರುವ ಟೈಮ್ ಆಯಿತು. ನಾವು 11:30 10:30 ಮೊದಲು ನಾವು ಮೆಟ್ರೋ ರೀಚ್ ಆಗಬೇಕು, ಇಲ್ಲಾಂದರೆ ಮೆಟ್ರೋ ಕ್ಲೋಸ್ ಆಗ್ತದೆ. ಹಾಗೆ ನಾವು ರಪ್ಪ ಊಟ ಮಾಡಿ ಎಲ್ಲ ಇವಾಗ ನಾವು ಹೋಗ್ತಾ ಇದ್ದೇವೆ. ಪದ್ಯ ಕೃಷ್ಣ ಹುಡುಕಿದ ಬಾವೇನ, ರಾಧಾ ಹುಡುಕಿದ ಸೀತೇನ, ನಿನ್ನ ಹುಡುಕೋ ಹುಡುಗ, ಅರೆ ಜೋಗಿ 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 ಜೋಗಿ. ಅದೆಂತ ಪದ್ಯವಾದು? ನಿನ್ನ ಅದೆಂತ ರೈಲು ರೈಲು ಎಂತ ಪದ್ಯ ಅದು? ರೈಲಿದು ಪದ್ಯ. ಚಿಕ್ಕ ಪುಕ್ಕು ರೈಲು ನಿಲ್ಲದಿಲ್ಲ ಎಲ್ಲೂ, ಯಾಕೆ ಹಿಂಗೆ ಓಡ್ತಾಯಿತು? ಜೋಗಯ್ಯ ಜೋಗಯ್ಯ ತುಮಕ ನೋಡಿರಾ? ಜೋಗಯ್ಯ ಜೋಗಯ್ಯ. ಹಾಗೆ ಗಾಯ್ಸ್, ಎಂಡ್ ಆಫ್ ದ ವ್ಲಾಗ್. ನಾವು ರೂಮಿಗೆ ರೀಚ್ ಆಗಿ ಸ್ನಾನ ಗೀನ ಮಾಡಿ ನಾವು ಕುನಾಫಾ ತಿನ್ನಲಿಕ್ಕೆ ಬಂದಿದ್ವಿ. ದುಬೈದು ಫೇಮಸ್ ಸ್ವೀಟ್ ಆಯಿತಾ, ತುಂಬ ಒಳ್ಳೆ ಉಂಟು. ಅದಕ್ಕೆ ಶುಗರ್ ಸಿರಪ್ ಹಾಕಿ ಎಲ್ಲ ತಿನ್ನಬೇಕು. ಹಾಗೆ ಅದು ತಿಂದು ನಾನು ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತಿದ್ದೇನೆ ಗಾಯ್ಸ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಾನು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೋಲ್ಡಾನ ಟೇಸ್ಟ್ ಬೇರೆ